ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 96ನೆಯ ಅಧ್ಯಾಯವಾದ ಮುನಿಗಳು ಬ್ರಹ್ಮದೇವನಲ್ಲಿ ತತ್ವಜ್ಞಾನ ಸಾಧನೋಪದೇಶವನ್ನು ಪ್ರಾರ್ಥಿಸುವುದು, ಬ್ರಹ್ಮದೇವನು ಮನೋಮಯ ಚಕ್ರವನ್ನು ಉರುಳಿಸಿ ಚಕ್ರದ ಪಟ್ಟಿಯು ಮುರಿದು ಚಕ್ರವು ಬೀಳುವ ಪುಣ್ಯ ಭೂಮಿಯಲ್ಲಿ ಸಹಸ್ರಾರು ಸಂವತ್ಸರಗಳವರೆಗೆ ಪುಣ್ಯ ಕರ್ಮಾಚರಣೆಯನ್ನು ಮಾಡುವಂತೆ ಮುನಿಗಳಿಗೆ ಬೋಧಿಸುವುದು. ಆ ಪುಣ್ಯಭೂಮಿಯು ನೈಮಿಷಾರಣ್ಯವಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ನೈಮಿಷಾರಣ್ಯವೆಂಬ ಉತ್ತಮ ತೀರ್ಥವು 3 ಲೋಕಗಳಲ್ಲಿ ಖ್ಯಾತಿಗೊಂಡಿರುವುದು. ಮಹೇಶ್ವರನಿಗೆ ವಿಶೇಷವಾಗಿ ಪ್ರಿಯವೂ ಮತ್ತು ಮಹಾಪಾತಕಗಳನ್ನು ನಾಶ ಮಾಡುವುದೂ ಆಗಿದೆ. ದ್ವಿಜಶ್ರೇಷ್ಠನೇ, ಪರಮೇಶ್ವರನನ್ನು ಸಂದರ್ಶಿಸಬೇಕೆಂಬ ಅಭಿಲಾಷೆಯುಳ್ಳ ಮಹರ್ಷಿಗಳಿಗೆ ಪರಮಪದದಲ್ಲಿರುವ ಬ್ರಹ್ಮದೇವನಿಂದ ಮುನಿಗಳು ತಪಶ್ಚರ್ಯೆ ಮಾಡುವುದಕ್ಕೋಸ್ಕರ ಈ ಸ್ಥಾನವು ನಿರ್ಮಿಸಲ್ಪಟ್ಟಿದೆ. ಪೂರ್ವಕಾಲದಲ್ಲಿ ವಾಸ ಮಾಡುತ್ತಲಿದ್ದ ಮರೀಚಿ, ವಸಿಷ್ಠ, ಭೃಗು,
ಅಂಗಿರ, ಪುಲಹ ಮತ್ತು ಕ್ರತು ಎಂಬ ಮಹಾಮುನಿಗಳ ವಂಶೋತ್ಪನ್ನರಾದ ಬ್ರಹ್ಮರ್ಷಿಗಳು ಕಮಲದಲ್ಲಿ ಜನಿಸಿರುವ ಬ್ರಹ್ಮದೇವನನ್ನು ಕೇಳಿಕೊಂಡರು. ಮುನಿಗಳು ಸರ್ವರೂ ಸೇರಿಕೊಂಡು ಸಮಸ್ತ ವರಗಳನ್ನು ನೀಡುವ 4 ಮೂರ್ತಿಯುಳ್ಳ 4 ಮುಖಗಳಿಂದ ಶೋಭಿಸುವ ವಿಶ್ವಕರ್ಮಗಳಿಗೆ ಅಧಿಪತಿಯಾದ ಮತ್ತು ವ್ಯಯರಹಿತನಾದ ಬ್ರಹ್ಮದೇವನನ್ನು ಪ್ರಾರ್ಥಿಸಿಕೊಂಡರು. 6 ಕುಲಗಳ ಮುನಿಗಳು ಹೀಗೆ ಪ್ರಾರ್ಥಿಸಿದರು. ಪೂಜ್ಯನಾದ ಬ್ರಹ್ಮದೇವನೇ, ಲೋಕ ಪ್ರಸಿದ್ಧನೂ ಜಟಾಧಾರಿಯೂ ಅದ್ವಿತೀಯನೂ ಮತ್ತು ಸರ್ವೇಶ್ವರನೂ ಆದ ಶಂಕರನನ್ನು ನಾವು ಯಾವ ಉಪಾಯದಿಂದ ನೋಡಬಹುದು? ಅಂತಹ ಉಪಾಯವನ್ನು ಹೇಳು, ನಿನಗೆ ವಂದಿಸುವೆವು. ಬ್ರಹ್ಮದೇವನು ಹೇಳುತ್ತಾನೆ, ನೀವು ವಾಕ್ಕು ಮಾನಸಗಳ ದೋಷಗಳಿಂದ ವರ್ಜಿತರಾಗಿ ಸಹಸ್ರ ಸಂವತ್ಸರಗಳವರೆಗೆ ಸತ್ರಯಾಗವನ್ನು ಆಚರಿಸಿರಿ. ಯಾವ ಸ್ಥಳದಲ್ಲಿ ಆ ಸತ್ರವನ್ನು ಆಚರಿಸಬಹುದೋ ಅಂತಹ ಸ್ಥಳವನ್ನು ನಾನು ನಿಮಗೆ ಹೇಳುತ್ತೇನೆ. ಆಗ ಮನೋಮಯವಾದ ಒಂದು ಚಕ್ರವನ್ನು ಉರುಳಿಸಿ ಆ ಮುನಿಗಳನ್ನು ಸಂಧಿಸಿ ಬ್ರಹ್ಮದೇವನು ಹೇಳಿದನು, ನನ್ನಿಂದ ಉರುಳಿಸಲ್ಪಟ್ಟ ಈ ಮನೋಮಯ ಚಕ್ರವನ್ನು ನೀವು ಹಿಂಬಾಲಿಸಿ ಹೋಗಿರಿ. ವಿಳಂಬ ಮಾಡಬೇಡಿ. ಯಾವ ಸ್ಥಳದಲ್ಲಿ ಈ ಚಕ್ರದ ಪಟ್ಟಿಯು ಜೀರ್ಣವಾಗಿ ಬೀಳುವುದೋ ಆ ಸ್ಥಳವು ತಪಸ್ಸಿಗೆ ಯೋಗ್ಯವೂ ಮಂಗಳಪ್ರದವೂ ಆಗಿರುವುದು. ಹೀಗೆಂದು ಹೇಳಿ ಆ ಚಕ್ರವನ್ನು ಬ್ರಹ್ಮದೇವನು ಬಿಟ್ಟನು. ಮುನಿಗಳು ಅದನ್ನು ಹಿಂಬಾಲಿಸಿ ನಡೆದರು. ಶೀಘ್ರವಾಗಿ ನಡೆಯುತ್ತಿದ್ದ ಆ ಚಕ್ರದ ಪಟ್ಟಿಯು ಎಲ್ಲಿ ಜೀರ್ಣವಾಯಿತೋ ಆ ಸ್ಥಳವು ನೈಮಿಷ ಎಂಬ ಯಥಾರ್ಥ ನಾಮದಿಂದ ಸ್ಮರಿಸಲ್ಪಟ್ಟಿದೆ. ಅದು ಸರ್ವ ದೇಶಗಳಲ್ಲಿ ಪೂಜ್ಯವೂ ಮತ್ತು ಪವಿತ್ರವೂ ಆಗಿರುವುದು. ಸಿದ್ಧ, ಚಾರಣ ಮುಂತಾದವರಿಂದ ಸಂಪೂರ್ಣವೂ ಯಕ್ಷ ಗಂಧರ್ವರಿಂದ ಆಶ್ರಯಿಸಲ್ಪಟ್ಟಿರುವುದು ಮತ್ತು ಸರ್ವೋತ್ತಮವೂ ಆದ ಈ ನೈಮಿಷ ಅರಣ್ಯವು ಷಡ್ಗುಣೈಶ್ವರ್ಯ ಸಂಪನ್ನನೂ ಸುಖಕಾರಕನೂ ಆದ ಈಶ್ವರನ ಸ್ಥಾನವಾಗಿದೆ. ಈ ನೈಮಿಷಾರಣ್ಯದಲ್ಲಿ ಪೂರ್ವಕಾಲದಲ್ಲಿ ವಿಹರಣಶೀಲವುಳ್ಳ ಗಂಧರ್ವ, ಯಕ್ಷ, ನಾಗ, ರಾಕ್ಷಸ ಮತ್ತು ದೇವತೆಗಳು ತಪವನ್ನು ಆಚರಿಸಿ ಶ್ರೇಷ್ಠವಾದ ವರಗಳನ್ನು ಹೊಂದಿದರು. ಹಾಗೂ ಸಮಾಧಾನ ಚಿತ್ತದಿಂದ ಕೂಡಿದ ಷಟ್ಕುಲೀಯರಾದ ಮಹರ್ಷಿಗಳು ಈ ಸ್ಥಳವನ್ನು ಆಶ್ರಯಿಸಿ ಸತ್ರಯಾಗದ ಅನುಷ್ಠಾನದಿಂದ ದೇವಪ್ರಭುವಾದ ಈಶ್ವರನನ್ನು ಆರಾಧಿಸಿ ಸಾಕ್ಷಾತ್ಕರಿಸಿದರು. ಈ ಪವಿತ್ರ ಕ್ಷೇತ್ರದಲ್ಲಿ ಆಚರಿಸಿದ ಅನ್ನದಾನ, ತಪಶ್ಚರ್ಯೆ, ಶ್ರಾದ್ದ, ಯಜ್ಞ ಮುಂತಾದ ಸಕಲ ಧರ್ಮಗಳಲ್ಲಿ ಒಂದೊಂದು ಕೂಡ 7 ಜನ್ಮಗಳಲ್ಲಿ ಮಾಡಿರುವ ಪಾತಕಗಳನ್ನು ನಾಶ ಮಾಡುತ್ತವೆ. ಈ ನೈಮಿಷಾರಣ್ಯದಲ್ಲಿ ಪೂರ್ವದಲ್ಲಿ ಸತ್ರಯಾಗವನ್ನು ಆಚರಿಸುತ್ತಲಿರುವ ಮಹರ್ಷಿಗಳಿಗೆ ಪರಮಪೂಜ್ಯನಾದ ಮಹೇಶ್ವರನು ಪರಬ್ರಹ್ಮ ಭಾವನೆಯನ್ನು ಉಂಟುಮಾಡುವ ಬ್ರಹ್ಮಾಂಡ ಪುರಾಣವನ್ನು ಉಪದೇಶಿಸಿರುವನು. ಮಹಾದೇವನು ಸರ್ವಜ್ಞನೂ ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ಶಂಕರನು ಪ್ರಮಥ ಗಣಗಳ ಪರಿವಾರದಿಂದ ಕೂಡಿ ಪಾರ್ವತೀದೇವಿಯೊಡನೆ ಈಗಲೂ ಈ ಕ್ಷೇತ್ರದಲ್ಲಿ ರಮಿಸುತ್ತಿರುವನು. ದ್ವಿಜರು ನಿಯಮವಂತರಾಗಿದ್ದು ಈ ಕ್ಷೇತ್ರದಲ್ಲಿ ಪ್ರಾಣವನ್ನು ಪರಿತ್ಯಾಗ ಮಾಡಿದರೆ ಬ್ರಹ್ಮಲೋಕವನ್ನು ಹೊಂದುತ್ತಾರೆ. ಅಲ್ಲಿಂದ ಕ್ರಮವಾಗಿ
ಕೈವಲ್ಯವನ್ನು ಹೊಂದುವುದರಿಂದ ಅಲ್ಲಿಂದ ಮತ್ತೆ ಜನ್ಮವೆತ್ತುವುದಿಲ್ಲ. ಜಾಪ್ಯೇಶ್ವರವೆಂದು ನಾಮಾಂಕಿತವಾಗಿ ಪ್ರಸಿದ್ಧವಾಗಿರುವ ಮತ್ತೊಂದು ಉತ್ತಮ ತೀರ್ಥವು ಇರುವುದು. ಆ ತೀರ್ಥದಲ್ಲಿ ಆನಂದಪೂರ್ಣನಾಗಿ ಒಂದು ಗಣವು ಸತತವಾಗಿ ರುದ್ರನನ್ನು ಜಪಿಸಿದನು. ಪಿನಾಕಾಯುಧವನ್ನು ಧರಿಸಿದ ಮಹೇಶ್ವರನು ದೇವಿಯೊಡನೆ ಅವನ ವಿಷಯದಲ್ಲಿ ಪ್ರಸನ್ನನಾಗಿ ಅವನಿಗೆ ತನ್ನ ಸಾಮ್ಯವನ್ನು, ಮೃತ್ಯುವಂಚನೆಯಿಂದ ಅಮರತ್ವವನ್ನು ಕೊಟ್ಟನು. ಧರ್ಮಾಚರಣ ಶೀಲವುಳ್ಳ ಆ ಗಣವು ಧರ್ಮಜ್ಞನೂ ಶಿಲಾದ ಎಂಬ ನಾಮಾಂಕನವುಳ್ಳವನೂ ಆದ ಮುನಿಯಾಗಿ ಜನಿಸಿದನು. ಆ ಮುನಿಯು ವೃಷಭ ಚಿಹ್ನೆಯಿಂದ ಅಲಂಕರಿಸಲ್ಪಟ್ಟವನು. ದೇವೋತ್ತಮನೂ ಆದ ಶಂಕರನನ್ನು ಅವನ ಅನುಗ್ರಹ ಲಾಭಕ್ಕೋಸ್ಕರವಾಗಿ ಆರಾಧಿಸಿದನು. ಶಿಲಾದ ಮುನಿಯು ತಪಸ್ಸನ್ನು ಆಚರಿಸುತ್ತಾ ಸಹಸ್ರ ಸಂವತ್ಸರಗಳು ಕಳೆದ ತರುವಾಯ ವಿಶ್ವವನ್ನು ಧರಿಸಿದ ಶಂಕರನು ಪ್ರಮಥ ಪರಿವಾರದಿಂದ ಕೂಡಿ ದೇವಿಯೊಡನೆ ಪ್ರತ್ಯಕ್ಷನಾಗಿ ಬಂದು ಮುನಿಗೆ ವರವನ್ನು ನೀಡಲು ಬಂದಿರುವೆನೆಂದು ಹೇಳಿದನು. ಆಗ ಶಿಲಾದ ಮುನಿಯು ಭಕ್ತರಿಗೆ ಸೇವ್ಯನೂ ಗಿರಿಜೆಯ ರಮಣನೂ ಆದ ಈಶ್ವರನನ್ನು ಕುರಿತು ಈ ವರವನ್ನು ಕೇಳಿದನು. ಸ್ವಾಮಿಯೇ, ಅಯೋನಿಜನೂ ಅಮರನೂ ಮತ್ತು ಪ್ರಭಾವದಲ್ಲಿ ನಿನಗೆ ತುಲ್ಯನೂ ಆದ ಪುತ್ರನನ್ನು ಪ್ರಾರ್ಥಿಸುವೆನು ಎಂದು ಹೇಳಿದನು. ಷಡ್ಗುಣೈಶ್ವರ್ಯ ಸಂಪನ್ನನಾದ ಈಶ್ವರನು ಹಾಗೇ ಆಗಲಿ ಎಂದು ಪಾರ್ವತೀ ದೇವಿಯೊಡನೆ ಹೇಳಿ ಅನುಗ್ರಹಿಸಿದನು. ಮತ್ತು ಈಶ್ವರನು ಬ್ರಹ್ಮರ್ಷಿಯಾದ ಆ ಶಿಲಾದ ಮುನಿಯು ನೋಡುತ್ತಿರುವಂತೆ ಅದೃಶ್ಯನಾದನು. ತರುವಾಯ ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ಆ ಶಿಲಾದ ಮುನಿಯು ಆ ಭೂಮಿಯ ಸಂಗವನ್ನು ಹೊಂದಿ ನೇಗಿಲಿನಿಂದ ಭೂಮಿಯನ್ನು ಉತ್ತನು. ಮತ್ತು ಭೂಮಿಯನ್ನು ಭೇದಿಸಿ ನೋಡಲಾಗಿ ಸುಂದರವಾದ ಶಿಶುವು ಕಾಣಿಸಿತು. ಪ್ರಳಯಕಾಲದ ಅಗ್ನಿಯಂತೆ ಜ್ವಲಿಸುವವನು, ರೂಪ ಲಾವಣ್ಯಗಳಿಂದ ಕೂಡಿದವನು, ತೇಜಸ್ಸಿನಿಂದ ದಶ ದಿಕ್ಕುಗಳನ್ನು ಜ್ವಲಿಸುವವನೂ ಆದ ಕುಮಾರನು ನಗುಮುಖದಿಂದ ಇರುವುದು ಕಾಣಿಸಿತು. ಕುಮಾರಸ್ವಾಮಿಗೆ ತುಲ್ಯನಾದ ನಂದಿ ಎಂಬ ಪುತ್ರನು ಮೇಘಧ್ವನಿಯಂತೆ ಗಂಭೀರವಾದ ವಚನದಿಂದ ಶಿಲಾದ ಮುನಿಯನ್ನು ತಂದೆ ತಂದೆ ಎಂದು ಮತ್ತೆ ಮತ್ತೆ ಕೂಗಿಕೊಂಡನು. ಶಿಲಾದ ಮುನಿಯು ಈ ರೀತಿಯಾಗಿ ಜನಿಸಿರುವ ಆ ಪುತ್ರನನ್ನು ಕಂಡು ಆಲಿಂಗಿಸಿಕೊಂಡನು. ಮತ್ತು ಅಲ್ಲಿ ಆಶ್ರಮಗಳಲ್ಲಿ ವಾಸ ಮಾಡಿಕೊಂಡಿರುವ ಮುನಿ ಜನರಿಗೆ ಪುತ್ರನನ್ನು ತೋರಿಸಿದನು. ಮತ್ತು ಆ ಕುಮಾರನಿಗೆ ಜಾತಕರ್ಮ ಮುಂತಾದ ಸಕಲ ಸಂಸ್ಕಾರ ಕರ್ಮಗಳನ್ನು ನೆರವೇರಿಸಿದನು. ಮತ್ತು ಶಾಸ್ತ್ರವಿಧಿಯಂತೆ ಅವನಿಗೆ ಉಪನಯನವನ್ನು ಮಾಡಿ ತಾನೇ ವೇದವನ್ನು ಕಲಿಸಿಕೊಟ್ಟನು. ವೇದಾಧ್ಯಯನವನ್ನು ನೆರವೇರಿಸಿದವನು ಷಡ್ಗುಣೈಶ್ವರ್ಯ ಸಂಪನ್ನನೂ ಆದ ನಂದಿಯು ಪ್ರಭುವಾದ ಮಹೇಶ್ವರನನ್ನು ಸಾಕ್ಷಾತ್ಕರಿಸಿ ಮೃತ್ಯುವನ್ನು ಗೆದ್ದಂತೆ ಜಯಶಾಲಿಯಾಗುವೆನೆಂಬ ಸರ್ವೋತ್ತಮವಾದ ಸಂಕಲ್ಪವನ್ನು ಮಾಡಿದನು. ಅವನು ಪವಿತ್ರ ಸಮುದ್ರ ತೀರಕ್ಕೆ ಹೋಗಿ ಏಕಾಗ್ರತೆಯುಳ್ಳವನು, ಮಹೇಶ್ವರನಲ್ಲಿ ಅಂಟಿಹೋದ ಮಾನಸ ಉಳ್ಳವನು ಮತ್ತು ಶ್ರದ್ಧೆಯಿಂದ ಕೂಡಿದವನೂ ಆಗಿ ಸತತವಾಗಿ ರುದ್ರನನ್ನು ಜಪಮಾಡಿದನು. ಅವನ ರುದ್ರಪಾರಾಯಣದ ಆವೃತ್ತಿಯು 1,000,000 ಸಂಖ್ಯೆಯಷ್ಟು ಪೂರ್ತಿಯಾಗಲು ಭಕ್ತರಲ್ಲಿ ಪ್ರೇಮಿಯಾದ ಶಂಕರನು ತನ್ನ
ಪರಿವಾರದೊಡನೆ ಎದುರಿಗೆ ಬಂದು ವರವನ್ನು ಕೊಡಲು ಬಂದಿರುವೆನೆಂದು ಹೇಳಿದನು. ಆಗ ನಂದಿಯು ಈಶ್ವರನಲ್ಲಿ ಈ ವರವನ್ನು ಪ್ರಾರ್ಥಿಸಿಕೊಂಡನು. ನಾನು ಮತ್ತೆ 1 ಕೋಟಿಯಷ್ಟು ರುದ್ರ ಜಪವನ್ನು ಮಾಡುವೆನು. ಅದು ಮುಗಿದ ತರುವಾಯ ನಿನ್ನಿಂದ ನಾನು ಅನುಗ್ರಹಿಸಲ್ಪಡಬೇಕು. ಹೀಗೆಂಬುದಾಗಿ ದೇವೋತ್ತಮನಾದ ಪರಮೇಶ್ವರನಲ್ಲಿ ಪ್ರಾರ್ಥಿಸಿದನು. ಈಶ್ವರನೂ ಕೂಡ ಹಾಗೇ ಆಗಲಿ ಹೀಗೆಂದು ಹೇಳಿ ಅಂತರ್ಧಾನವನ್ನು ಹೊಂದಿದನು. ಪರಮಶಕ್ತಿಯಿಂದ ಕೂಡಿದ ನಂದಿಯು ಮತ್ತೆ ಈಶ್ವರನಲ್ಲಿ ಆಸಕ್ತವಾದ ಮಾನಸ ಉಳ್ಳವನಾಗಿ 1 ಕೋಟಿ ಆವೃತ್ತಿಯಾಗಿ ರುದ್ರನನ್ನು ಜಪಿಸಿದನು. ಹಾಗೆ 2ನೆಯ ಸಲ 1 ಕೋಟಿ ಆವೃತ್ತಿಯು ಪೂರ್ತಿಯಾಗಿ ಮುಗಿಯಲು ವೃಷಭಾಂಕಿತವಾದ ಧ್ವಜವುಳ್ಳ ಈಶ್ವರನು ತನ್ನ ಭೂತ ವೃಂದ ಪರಿವಾರದ ಸಂಗಡ ಬಂದು ವರವನ್ನು ಕೊಡುವೆನೆಂದು ಹೇಳಿದನು. ಶಂಕರನೇ, 3ನೆಯ ಕೋಟಿ ಸಂಖ್ಯೆಯ ರುದ್ರಾವೃತ್ತಿಯನ್ನು ಮತ್ತೆ ಜಪಿಸಲು ಇಷ್ಟವುಳ್ಳವನಾಗಿದ್ದೇನೆ ಎಂದು ನಂದಿಯು ಕೇಳಲು ವಿಶ್ವರೂಪಿಯಾದ ಪರಮೇಶ್ವರನು ಹಾಗೇ ಆಗಲಿ ಎಂದು ಹೇಳಿ ದೇವಿಯೊಡನೆ ಅಂತರ್ಧಾನವನ್ನು ಹೊಂದಿದನು. 3 ಕೋಟಿ ಸಂಖ್ಯೆಯಷ್ಟು ಆವೃತ್ತಿ ರುದ್ರಜಪವು ಪೂರ್ಣವಾದ ಮೇಲೆ ಈಶ್ವರನು ಅತಿಶಯವಾಗಿ ಸಂತುಷ್ಟವಾದ ಮಾನಸ ಉಳ್ಳವನಾಗಿ ಭೂತ ಸಂಘದಿಂದ ಕೂಡಿ ಬಂದು ವರ ಕೊಡುವೆನೆಂದು ಹೇಳಿದನು. ಸ್ವಾಮಿಯೇ, ನಿನ್ನ ತೇಜೋಬಲ ಸಹಾಯದಿಂದ 1 ಕೋಟಿ ರುದ್ರಾವೃತ್ತಿಯನ್ನು ಮತ್ತೆ ಜಪಿಸುವೆನು. ಹೀಗೆಂದು ನಂದಿಯು ಹೇಳಲು ಈಶ್ವರನು ಮತ್ತೆ ನೀನು ಜಪ ಮಾಡುವುದು ಬೇಡ ಎಂದು ಹೇಳಿದನು. ನೀನು ಅಮರನು, ಜರೆಯಿಂದ ವರ್ಜಿತನು, ಸರ್ವಕಾಲಗಳಲ್ಲಿಯೂ ನನ್ನ ಪಾರ್ಶ್ವದಲ್ಲಿರುವವನು, ಮಹತ್ತಾದ ಗಣ ಸಂಘಕ್ಕೆ ಅಧಿಪತಿಯು, ಸರ್ವಶಕ್ತಿ ಸಮೇತನು ಮತ್ತು ದೇವಿಗೆ ಪುತ್ರನೂ ಆಗಿದ್ದೀಯೆ. ಮತ್ತು ನೀನು ಯೋಗೇಶ್ವರನು, ಮಹಾಯೋಗಿಯು, ಗಣಗಳ ಅಧಿಪತಿಗಳಿಗೆಲ್ಲ ಅಧಿಪತಿಯು, ಸರ್ವಲೋಕಗಳಿಗೆ ಅಧಿಪನು, ಶ್ರೀಮಂತನು, ಸರ್ವಯಜ್ಞ ಸ್ವರೂಪನು ಮತ್ತು ಹಿತಕರನೂ ಆಗಿದ್ದೀಯೆ. ಮಹೇಶ್ವರನಾದ ನನ್ನ ಸಂಬಂಧವಾದ ದಿವ್ಯ ಜ್ಞಾನವು ನಿನಗೆ ಕರತಲಾಮಲಕದಂತೆ ಇರುವುದು. ನೀನು ಪ್ರಳಯ ಪರ್ಯಂತವಾಗಿ ನಿನ್ನ ಕರ್ಮಾಧಿಕಾರದಲ್ಲಿದ್ದು ತರುವಾಯ ಪರಮ ಪದವನ್ನು ಹೊಂದುತ್ತೀಯೆ. ದೇವತಾ ಪ್ರಭುವಾದ ಶಂಕರನು ಈ ವಚನವನ್ನು ಹೇಳಿ ತನ್ನ ಗಣ ಪರಿವಾರವನ್ನು ಕರೆದು ಪ್ರಭುತ್ವಾಧಿಕಾರಕ್ಕೆ ಯೋಗ್ಯವಾದ ಪಟ್ಟಾಭಿಷೇಕವನ್ನು ನಂದೀಶ್ವರನಿಗೆ ಕಲ್ಪಿಸಿದನು. ಪಿನಾಕಧಾರಿಯಾದ ಶಂಕರನು ತಾನಾಗಿಯೇ ವಿಷ್ಣುತ್ವವನ್ನು ಹೊಂದುವ ಮರುದ್ದೇವತೆಗಳ ಮಾನಸ ಕನ್ಯೆಯನ್ನು ತಂದು ನಂದೀಶ್ವರನಿಗೆ ತಾನೇ ವಿವಾಹವನ್ನು ಮಾಡಿಸಿದನು. ಇಂತಹ ಮಹಿಮೆಯುಳ್ಳ ಈ ಜಪ್ಪೇಶ್ವರ ಸ್ಥಾನವು ದೇವೋತ್ತಮನೂ ತ್ರಿಶೂಲಧಾರಿಯೂ ಆದ ಶಂಕರನ ಸನ್ನಿಧಿಯಿಂದ ಕೂಡಿದೆ. ಈ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಮರಣ ಹೊಂದಿದರೂ ಮಾನವನು ರುದ್ರಲೋಕಕ್ಕೆ ಹೋಗಿ ಪೂಜ್ಯನಾಗುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಷಣ್ಣವತಿತಮೋಧ್ಯಾಯಃ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 97ನೆಯ ಅಧ್ಯಾಯವಾದ ಜಪ್ಪೇಶ್ವರವೆಂಬ ತೀರ್ಥದ ಸನ್ನಿಧಿಯಲ್ಲಿರುವ ಪಂಚನದ ಮುಂತಾದ ಇತರ ತೀರ್ಥಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.